ವೃಷಭ ರಾಶಿಯ ವೀಕ್ಷಕರಿಗೆ ಒಂದು ವಿಶೇಷವಾದಂತಹ ಪರಿಹಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ. ಯಾವ ಸಮಸ್ಯೆ ಗೊತ್ತಾ? ನೀವು ವೃಷಭ ರಾಶಿಯವರಾಗಿದ್ದು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಯಶಸ್ವಿಯಾಗಿ ಆ ಕೆಲಸ ಆಗಬೇಕು ಅಂತ ಆದರೆ ಏನು ಮಾಡಬೇಕು ಅಂದರೆ, ವೃಷಭ ರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಲಿ, ಯಾವುದೇ ಕೆಲಸ ಆರಂಭ ಮಾಡಲಿಕ್ಕೆ ಟ್ರೈ ಮಾಡಲಿ, ಅದು ಹೂವು ಎತ್ತದಂಗೆ ಸಲೀಸಾಗಿ ಈಸಿಯಾಗಿ ಯಶಸ್ವಿಯಾಗಿ ಲಾಭದಾಯಕವಾಗಿ ಆಗಬೇಕು, ನೆರವೇರಬೇಕು ಅಂದರೆ ಏನು ಮಾಡಬೇಕು? ಯಾವ ದೇವತಾರಾಧನೆ, ಯಾವ ರಹಸ್ಯಮಯವಾದ ಗ್ರಹದ ಆರಾಧನೆ ಏನು ಮಾಡಿದ್ರೆ ವೃಷಭ ರಾಶಿಯವರ ಕೆಲಸಗಳು ಸುಲಲಿತವಾಗಿ ಆಗುತ್ತೆ ಅನ್ನುವಂಥದ್ದು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ತಿದ್ದೇನೆ. ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ತಾನೆ ನಿಮಗೆ. ಸೊ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆದಂತಹ ವಿಡಿಯೋ. ದಯವಿಟ್ಟು ಒಂದು ಸಹಾಯ ಮಾಡಿ, ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಆದಷ್ಟು ಜಾಸ್ತಿ ಶೇರ್ ಮಾಡಿ. ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಈ ವಿಡಿಯೋನ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ಫಾಲೋ ಅಂತ ಮೇಲೆ ಬಟನ್ ಇರುತ್ತೆ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯಾರು ವಿಶೇಷವಾಗಿ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಈ ಚಾನಲ್ನ, ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ನೀವೇನಾದರೂ ಈ ವಿಡಿಯೋದಲ್ಲಿ ಏನಾದರೂ ವಿಶೇಷವಾದ ಪ್ರಶ್ನೆಗಳಿದ್ದರೆ, ನನ್ನ ಹತ್ರ ಏನಾದರೂ ವಿಶೇಷ ಪ್ರಶ್ನೆಗಳು ಕೇಳಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಎಲ್ಲ ಕಮೆಂಟ್ಗಳು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎಲ್ಲ ಕಮೆಂಟ್ಗಳನ್ನು ಓದ್ತಾ ಇರ್ತಾನೆ, ಸಾಧ್ಯವಾದಷ್ಟು ರಿಪ್ಲೈ ಮಾಡಲಿಕ್ಕೂ ಪ್ರಯತ್ನ ಮಾಡ್ತಾ ಇರ್ತಾನೆ. ಖಂಡಿತವಾಗಿ ದಯವಿಟ್ಟು ಏನೇ ಇದ್ದರೂ ಕಮೆಂಟ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವೃಷಭ ರಾಶಿಯವರ ಯಶಸ್ಸಿನ ರಹಸ್ಯಮಯ ವಿಚಾರಗಳ ವಿಡಿಯೋ. ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕಿದ್ರೆ ಆ ಕೆಲಸ ಸುಲಲಿತವಾಗಿ ಸುಲಭವಾಗಿ ಆ ಕೆಲಸ ಆಗಬೇಕು, ಲಾಭದಾಯಕವಾಗಿ ಆಗಬೇಕು ಅಂತಂದರೆ 3 ಬಹಳ ಇಂಪಾರ್ಟೆಂಟ್ ವಿಚಾರಗಳಿರುತ್ತೆ ಅದರಲ್ಲಿ. ಒಂದು, ನಿಮಗೆ ಸದೃಢವಾದ ಮನಸ್ಸಿರಬೇಕು, ಧೈರ್ಯ ಇರಬೇಕು. ನಾನು ಈ ಕೆಲಸ ಮಾಡಲೇಬೇಕು, ನಾನು ಈ ಕೆಲಸ ಹೆಂಗಾರ ಮಾಡಿದನ್ನು ಮಾಡಲೇಬೇಕು ಈ ಕೆಲಸ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಫಸ್ಟ್ ಬರಬೇಕಾಗತ್ತೆ. ಯಾಕೆಂದರೆ ನೀವೇ ಸದೃಢವಾದ ಮನಸ್ಸಲ್ಲಿಲ್ಲ, ನಿಮಗೆ ಒಂದು ಸ್ವಲ್ಪ ದ್ವಂದ್ವ ಇದೆ, ಮಾಡಲೇಬೇಡವಾ ಅನ್ನೋದಿದೆ ಅಂದರೆ ಅದು ಯಶಸ್ವಿ ಆಗಲ್ಲ. ಸೊ ಅದರಿಂದ ಫಸ್ಟ್ ಬೇಕಾಗಿರೋದು ನೀವು ಮಾನಸಿಕವಾಗಿ ಸಿದ್ಧರಾಗಬೇಕು. ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕೋದಿದ್ರೂ ಫಸ್ಟ್ ಮಾನಸಿಕವಾಗಿ ನೀವು ಸಿದ್ಧರಾಗಿರಬೇಕು. ಅದಕ್ಕೆ ಒಂದು. ಎರಡನೇದು, ಆ ಕೆಲಸವನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾದ ಗ್ರಹ ಇರ್ತದೆ, ಅದನ್ನು ಆರಾಧನೆ ಮಾಡಬೇಕು. ಮೂರನೇದಾಗಿ, ನೀವು ಯಾವುದೋ ಒಂದು ಉದ್ದೇಶದಿಂದ ಮಾಡಿರ್ತೀರ, ಯಾವುದೋ ಒಂದು ಲಾಭದ ಉದ್ದೇಶದಿಂದನೇ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರ. ನೀವು ಉದ್ದೇಶಿಸಿದ ಲಾಭ, ನಿಮಗೆ ಅದು ಹಣದ ಲಾಭವೇ ಆಗಬೇಕು ಅಂತಲ್ಲ, ಯಾವುದೇ ಲಾಭವಾಗಿರಬಹುದು, ಅದು ನಿಮಗೆ ಸಿಗುವಂಗಾಗಿರಬೇಕು. ಲಾಭ ಆಗಬೇಕು, ಕೆಲಸ ಆಗಬೇಕು, ಫಸ್ಟ್ ನಿಮ್ಮ ಮೈಂಡ್ ಕರೆಕ್ಟಾಗಿ ನಾನು ಮಾಡೇ ಮಾಡ್ತೀನಿ ಅನ್ನುವ ದೃಢ ನಿರ್ಧಾರ ಇರಬೇಕು. ಈ ಮೂರು ಬೇರೆ ಬೇರೆ ಗ್ರಹಗಳು ವೃಷಭ ರಾಶಿಯವರಿಗೆ ಕೊಡಲಿದೆ. ಸೊ ಆ 3 ಗ್ರಹಗಳು ಯಾವುದು ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ವಿಶೇಷ ಪರಿಹಾರಗಳೇನು ಮಾಡಬೇಕು ಅನ್ನುವಂಥದ್ದು ಹೇಳ್ತೇನೆ. ಬಹಳ ಮುಖ್ಯವಾಗಿ ಮೊದಲನೇ ಪ್ರಾಬ್ಲಮ್ಮು ಸಾಲ್ವ್ಡ್ ವೃಷಭ ರಾಶಿಯವರಿಗೆ. ಯಾಕೆ ಅಂದರೆ ನೋಡಿ, ಆ ಸದೃಢ ಪರಾಕ್ರಮವನ್ನು ಕೊಡ್ತಕ್ಕಂಥ, ಮಾಡಲೇಬೇಕು ಅನ್ನುವ ಹಠವನ್ನು ಕೊಡ್ತಕ್ಕಂಥ, ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಹಠವನ್ನು ನಿಮಗೆ ಕೊಡ್ತಕ್ಕಂಥದ್ದು ಮೂರನೇ ಮನೆ ಅಧಿಪತಿ, ತೃತೀಯಾಧಿಪತಿ. ನಿಮ್ಮಲ್ಲಿ ಆ ಒಂದು ಪರಾಕ್ರಮವನ್ನು, ಶಕ್ತಿಯನ್ನು, ಚೈತನ್ಯವನ್ನು, ಮಾನಸಿಕ ಸದೃಢತೆಯನ್ನು ಎಲ್ಲ ಕೊಡ್ತಕ್ಕಂಥದ್ದು ತೃತೀಯಾಧಿಪತಿ, 3ನೇ ಮನೆ ಅಧಿಪತಿ ಆಗಿರ್ತಾನೆ. ಸೊ 3ನೇ ಮನೆ ಅಧಿಪತಿ ಯಾರು ವೃಷಭ ರಾಶಿಗೆ? ಕರ್ಕಾಟಕದ ಅಧಿಪತಿ ಚಂದ್ರ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಸೊ ವೃಷಭ ರಾಶಿ ಅಂದರೆ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾನೆ ಅಂತ ಅರ್ಥ. ಅಲ್ಲಿಗೆ ವೃಷಭ ರಾಶಿಯವರು ಯಾವ್ದಾದ್ರು ಒಂದು ಕೆಲಸಕ್ಕೆ ಕೈ ಹಾಕೋದು ಅಂದರೆ ಫುಲ್ಲು ಸದೃಢವಾಗಿ ನೀವು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತೀರ, ಇದು 100% ಈ ಕೆಲಸ ಮಾಡೇ ಮಾಡ್ತೀನಿ ಅಂತ. ಸೊ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ಡ್. ನೀವು ಮೆಂಟಲಿ ಯು ಆರ್ ಪ್ರಿಪೇರ್ಡ್. ಯಾಕೆಂದರೆ ತೃತೀಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಆದರೂ ಕೆಲವರಿಗೆ ಅಕಸ್ಮಾತ್ ಆ ಟೈಮ್ಗೆ ಆಗಿಲ್ಲ ಅಂದರೆ ಚಂದ್ರನ ಆರಾಧನೆ ಮಾಡಿಕೊಂಡ್ರೆ, ಪ್ರತಿದಿನ ಒಂದು ವೈಟ್ ಪೇಪರ್ನಲ್ಲಿ ಓಂ ಚಂದ್ರಾಯ ನಮಃ ಅಂತ ಒಂದು 108 ಬಾರಿ ಬರೀತಕ್ಕಂಥದ್ದು ಇರಬಹುದು. ಈಶ್ವರನ ದೇವಸ್ಥಾನಗಳಲ್ಲಿ ಸೋಮವಾರದಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಹಸುವಿನ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸ್ಬೇಕು ಸೋಮವಾರದ ದಿವಸ. ಅಥವಾ ಅಕ್ಕಿ ದಾನ ಮಾಡ್ತಕ್ಕಂಥದ್ದು, ಅನ್ನದಾನ ಮಾಡ್ತಕ್ಕಂಥದ್ದು, ಇದೆಲ್ಲದೂ ಸಹ ಬರ್ತದೆ. ಅದರ ಜೊತೆಯಲ್ಲಿ ನೆಕ್ಸ್ಟ್ ಬೇಕಾಗಿರ್ತಕ್ಕಂಥ, ಆಯಿತು ಸದೃಢವಾದ ಮನಸ್ಸು ಇತ್ಯಾದಿಗಳೆಲ್ಲ ದೃಢ ನಿರ್ಧಾರ ಬಂತು, ಕೈ ಹಾಕಿದ ಕೆಲಸಗಳಾಗಬೇಕು. ಕರ್ಮಾಧಿಪತಿ, 10ನೇ ಮನೆ ಅಧಿಪತಿ ಬಹಳ ಇಂಪಾರ್ಟೆಂಟ್. ಅಲ್ಲಿಗೆ ವೃಷಭಕ್ಕೆ ಕರ್ಮಾಧಿಪತಿ ಶನಿಶ್ಚರ ಗ್ರಹನ ಆಗಿರ್ತಾನೆ. ಆದ್ದರಿಂದ ಶನೈಶ್ಚರನನ್ನು ವಿಶೇಷವಾಗಿ ಆರಾಧನೆ ಮಾಡ್ಕೊಳ್ಬೇಕಾಗ್ತದೆ. ಶನಿವಾರ ಒಂದು ಹೊತ್ತು ಉಪವಾಸ ಮಾಡ್ತಕ್ಕಂಥದ್ದು,
ಓಂ ಶಂ ಶನೇಶ್ಚರಾಯ ನಮಃ. ಪ್ರತಿದಿನ ಇದೊಂದು 336 ಬಾರಿ ಈ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು. ಏನೋ ಶನೇಶ್ಚರ, ದಶರಥ ಕೃತ ಶನೇಶ್ ಸ್ತೋತ್ರ ಅಂತ ಬರುತ್ತೆ, ಅದನ್ನು ಪಠನೆ ಮಾಡ್ತಕ್ಕಂಥದ್ದಿರಬಹುದು. ಎಳ್ಳೆಣ್ಣೆ, ಗಾಣದ ಎಳ್ಳೆಣ್ಣೆಯನ್ನು ಕಬ್ಬಿಣದ ಬಾಂಡ್ಲಿಯಲ್ಲಿ ಹಾಕಿ ಹಿಂಗೆ ಮುಖ ನೋಡಿಕೊಂಡು ಒಂದು ಬೆಳಗಾತ್ರ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚತಕ್ಕಂಥದ್ದಿರಬಹುದು. ಅಥವಾ ಯಾವುದೋ ಒಂದು ಗಾಣದ ಎಳ್ಳೆಣ್ಣೆಯಲ್ಲಿ ಶನೇಶ್ವರನಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದಿರಬಹುದು. ಇದು ಎಲ್ಲವೂ ಸಹ ಬಹಳ ಅದ್ಭುತವಾದಂತಹ ಕೆಲಸ. ಏನೋ ನಿಮಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು, ಶನೇಶ್ವರನ ಅನುಗ್ರಹ ಕೊಡ್ತದೆ. ಯಾವಾಗ ವೃಷಭ ರಾಶಿಯವರಿಗೆ ಶನೇಶ್ವರ ಅನುಗ್ರಹವಾಗ್ತದೋ ಅವರ ಕೆಲಸ ಆಗ್ತದೆ ಅಂತ ಅರ್ಥ. ಓಕೆ, ಮನಸ್ಸು ಮಾಡಿದ್ರಿ, ಕೆಲಸನೂ ಆಯಿತು. ಕೆಲಸ ಆದರೂ ಕೂಡ ಪ್ರಾಫಿಟ್ ಆಯಿತಾ, ಲಾಭ ಆಯಿತಾ, ಯಾವ ಉದ್ದೇಶದಿಂದ ನೀವು ಆ ಕೆಲಸ ಮಾಡ್ತಿರೋ ಆ ಉದ್ದೇಶ ನೆರವೇರ್ತಾ, ಲಾಭವಾಯಿತಾ ಅಂದರೆ ಅದಕ್ಕೆ ಇನ್ನೊಂದು ಗ್ರಹ, ಅದು ಯಾವುದು? ಗುರುಗ್ರಹ, ಲಾಭಾಧಿಪತಿ. ಸೊ ಗುರುವಿನ ಆರಾಧನೆಯನ್ನು ಮಾಡಬೇಕು. ಸೊ ಒಂದು ಕೆಲಸ ಯಶಸ್ವಿಯಾಗಿ ಆಗಬೇಕು ವೃಷಭ ರಾಶಿಯವರು ಕೈ ಹಾಕಿದ್ದು ಅಂದರೆ 3 ದಿನಗಳು ಬಹಳ ಇಂಪಾರ್ಟೆಂಟ್. ಸೋಮವಾರ, ಶನಿವಾರ ಹಾಗೂ ಗುರುವಾರ. ಸೋಮವಾರ, ಗುರುವಾರ, ಶನಿವಾರ, ಇದು 3 ವಾರಗಳು ಬಹಳ ಬಹಳ ಮುಖ್ಯವಾಗಿರುತ್ತೆ ವೃಷಭ ರಾಶಿಯವರ ಜೀವನದಲ್ಲಿ. ಅವ್ರ ಕೈ ಹಾಕಿದ ಕೆಲಸಗಳು ಯಶಸ್ವಿಯಾಗಿ ಆಗಬೇಕು ಅಂತ ಆದರೆ. ಸೊ ಗುರುವಾರ ಏನು ಮಾಡಬಹುದು ನೀವು? ಗುರುವಾರ ನೀವು ಮನೆ ಹತ್ರದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆಯಾ, ಮಠ ಇದೆಯಾ, ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕಡಲೆಕಾಳು ಉಸುಳಿ ಮನೆಯಲ್ಲಿ ಮಾಡ್ಕೊಳ್ಳಿ, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬೇಡಿ, ಅದನ್ನು ನೈವೇದ್ಯ ಮಾಡಿಬಿಟ್ಟು ಅಲ್ಲಿ ಬಂದವರಿಗೆಲ್ಲ ಹಂಚಿ. ಅಥವಾ ಮನೆ ಹತ್ರದಲ್ಲಿ ದತ್ತಾತ್ರೇಯರ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಈ ಒಂದು ಮಂತ್ರವನ್ನು ದಿನ 336 ಬಾರಿ ಅಥವಾ ಗುರುವಾರ ವಿಶೇಷವಾಗಿ 336 ಬಾರಿ ಜಪವನ್ನು ಮಾಡಬಹುದು. ಅರಿಶಿನ ಬಣ್ಣದ ಹೂವಿನಲ್ಲಿ ಈಶ್ವರನಿಗೆ ಅರ್ಚನೆಯನ್ನು ಮಾಡಿಸಬಹುದು. ಅರಿಶಿನದಲ್ಲಿ ನೀವು ಸ್ವಾಮಿಗೆ ಅರಿಶಿನ ಸಮರ್ಪಣೆ, ಅರಿಶಿನ ಕೊಂಬಾಗಿರೋ ಅರಿಶಿನ ಪೌಡರ್ ಆಗಿರಬಹುದು, ಅದನ್ನು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಮರ್ಪಣೆ ಮಾಡ್ತಕ್ಕಂಥದ್ದು ಇರಬಹುದು. ಈ ಥರ ಗುರುವಿನ ಆರಾಧನೆ ವಿಶೇಷವಾಗಿ ಮಾಡಬೇಕು. ಗುರುವಾರ ಗುರುವಿನ ಆರಾಧನೆ, ಸೋಮವಾರ ಈಶ್ವರ ಅಥವಾ ಚಂದ್ರನ ಆರಾಧನೆ, ಶನಿವಾರ ಶನೇಶ್ವರನ ಆರಾಧನೆ. ಈ 3 ಗ್ರಹಗಳು ಅನುಗ್ರಹಿಸ್ಬಿಡ್ತು ಅಂದರೆ ವೃಷಭ ರಾಶಿಯವರು ನೀವು ಏನು ಮನಸ್ಸು ಮಾಡಿದ್ರು ಕೂಡ ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗೇ ಆಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹಲವಾರು ಆಯಾಮಗಳಿರುತ್ತೆ. ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗಬೇಕು ಅಂದರೆ ಹಲವಾರು ಆಯಾಮಗಳಿರುತ್ತೆ. ಹಲವಾರು ವಿಶೇಷವಾದಂತಹ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ನಾವು ಸಹ ನಿಮಗೋಸ್ಕರ ವಿಶೇಷ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ಒಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಪರಿಹಾರ ಹೋಮ ಪೂಜೆಗಳನ್ನು ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಸೊ ವಿಶೇಷವಾದ ದೇವತಾರಾಧನೆಗಳು ಏನು ಅಂತ ಹೇಳ್ತೇನೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ವರ್ಷದ ಆದಿ ಅಂದರೆ ಜನವರಿ ತಿಂಗಳು, ಅದು 3ನೇ ತಾರೀಕು ಸ್ಟಾರ್ಟಿಂಗ್ಗೆ. ವರ್ಷದ ಆದಿಯಲ್ಲಿ ನಾವು ಯಾರನ್ನು ಪೂಜೆ ಮಾಡಬೇಕು? ಸ್ಟಾರ್ಟಿಂಗಲ್ಲಿ ಪೂಜೆ ಮಾಡೋದೇ ಗಣಪತಿಯನ್ನು. ಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ನಾವು ಐಶ್ವರ್ಯ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಐಶ್ವರ್ಯ ಗಣಪತಿ ಹೋಮ, ಅದರ ಜೊತೆಯಲ್ಲಿ ನಿಮ್ಮ ಸರ್ವತೋಮುಖವಾದ ಅಭಿವೃದ್ಧಿ, ಅದರಲ್ಲೂ ವಿಶೇಷವಾಗಿ ಹಣಕಾಸು, ಬಂಗಾರ ರಿಲೇಟೆಡ್ ಅಂದರೆ ಈ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಳ್ತಕ್ಕಂಥದ್ದಿರಬಹುದು ಅಥವಾ ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥದ್ದಿರಬಹುದು. ಆ ಯೋಗ ಫಲ ಬರಬೇಕು. ಯಾಕೆಂದರೆ ಇವತ್ತಿನ ದಿವಸ 13,000, 12,000, 14,000 ಯಾಗೋಗಿದೆ ಬಂಗಾರ 1 ಗ್ರಾಮ್ ಎಲ್ಲಿ ತಗೊಳ್ಳೋದು ಅಂತ ಕೇಳಬಹುದು. ಅದು ಗೊತ್ತಿಲ್ಲ. ಹಣೆ ಬಾರದಲ್ಲಿ ಭಗವಂತ ಕೊಡಬೇಕಲ್ಲ. ಸೊ ಆ ಯೋಗವನ್ನು ಭಗವಂತ ಕೊಟ್ಟುಬಿಟ್ಟ ಅಂತಂದ್ರೆ ನಮ್ಮ ಆರಾಧನೆಯಿಂದ ಯಾವ ಬೇಕಾದ್ರೂ ಕೊಡ್ಬೋದು. ಅಟ್ಲೀಸ್ಟ್ ಅಡಮಾನ ಇಟ್ಟು ಬಂಗಾರನಾದ್ರು ಬಿಡಿಸ್ಕೊಳ್ಳೋವಂಥ ಯೋಗ ಫಲ ಕೊಡಲಿ ಅಂತ. ಬಂಗಾರ ಮನೆಯಿರೋದಾದ್ರು ಅಡಮಾನ ಇಡೋ ಪರಿಸ್ಥಿತಿ ಬರದೇ ಇರಲಿ ಅಂತ. ಅದರಿಂದ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ. ಅದರ ಜೊತೆಯಲ್ಲಿ ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಜನಕ್ಕೆ ಅನ್ಸುತ್ತೆ ಒಂದು ಒಳ್ಳೆ ಬಾಡಿಗೆ ಮನೆ ಸಿಗ್ತಾ ಇಲ್ವಲ್ಲ ಅಂತ. ಭೂವರ ಸ್ವಾಮಿ ನಿಮಗೊಂದು ಒಳ್ಳೆ ಬಾಡಿಗೆ ಮನೆ ಕೊಡ್ಬೋದು. ಇಲ್ಲ, ಬಹಳ ಜನಕ್ಕೆ ಇರುತ್ತೆ ನಾವು ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋಗಬೇಕು, ಅಟ್ಲೀಸ್ಟ್ ತಿಂಗಳ ಕಟ್ಟಕ್ಕೆಲ್ಲ ಒಂದು ಲೀಸ್ಗೆ ಒಳ್ಳೆ ಮನೆ ಸಿಕ್ಬಿಟ್ರೆ ಸಾಕು ಅಂತ ಇರುತ್ತೆ. ಇನ್ನು ಕೆಲವರಿಗೆ ನಾನು ಎಷ್ಟು ದಿನ ಅಂತ ಲೀಸು ಮನೆ ಬಾಡಿಗೆ ಮನೇಲಿ ಇರ್ತೀವಿ, ಒಂದು ಸ್ವಂತ ಮನೆ ಅನ್ನೋದು ಬೇಡವಾ, ಒಂದು ಸ್ವಂತ ನೆಲೆ ಅನ್ನೋದು ಬೇಡವಾ ಅಂತ ಇರುತ್ತೆ. ಅದನ್ನು ಭೂವರಾಹ ಸ್ವಾಮಿಯೇ ಕೊಡ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಸ್ವಂತ ಮನೇಲಿ ಆಲ್ರೆಡಿ ಇರ್ತಾರೆ, ಆದರೆ ಆ ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಆಗಿರುತ್ತೆ. ಅದೇನೋ ಸ್ವಂತ ಮನೆ ಬಂದುಬಿಟ್ಟಿದ್ದೀವಿ ಸ್ವಾಮಿ, ಅದೇನೋ ದೃಷ್ಟಿ ದೋಷನೇನೋ ಗೊತ್ತಿಲ್ಲ, ಅಥವಾ ಆ ಮನೆ ಜಾಗ ಸರಿ ಇಲ್ವಾ ಗೊತ್ತಿಲ್ಲ, ಆ ಮನೇಲಿ ಏಳಿಗೆ ಆಗ್ತಾ ಇಲ್ಲ, ಅಥವಾ ನೆಮ್ಮದಿ ಇಲ್ಲ ಅಂತ ಅನ್ಸುತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ ಎಲ್ಲ ಚೆನ್ನಾಗಿದೆ, ಮನೆಯೂ ಸ್ವಂತ ಆಗಿದೆ, ಸ್ವಂತ ಮನೆ ಎಲ್ಲ ಚೆನ್ನಾಗಿದೆ, ನೆಮ್ಮದಿ ಇದೆ, ಎಲ್ಲದೂ ಇದೆ, ಬಟ್ ಇದು ಕಂಟಿನ್ಯೂ ಆಗಬೇಕು, ನನಗೆ ನಿರ್ವಿಘ್ನವಾಗಿರಬೇಕು ಅಂತಂದ್ರೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಅಥವಾ ಭೂಮಿಯನ್ನು ಖರೀದಿ ಮಾಡೋದಿರ್ಬೋದು, ಭೂಮಿಯನ್ನು ಮಾರಾಟ ಮಾಡ್ತಕ್ಕಂಥದ್ದಿರಬಹುದು, ಯಾವುದೇ ಇರಲಿ ಭೂಮಿಗೆ ಸಂಬಂಧಪಟ್ಟಂಥ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸ್ವರೂಪವಾಗಿ ಭೂವರಾಹ ಸ್ವಾಮಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಆಮೇಲೆ ಸ್ವರ್ಣಾಕರ್ಷಣ ಭೈರವ ಹೋಮ,
ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಸಂತಾನ ಗೋಪಾಲ ಹೋಮ, ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರೋರಿಗೆ ಮಕ್ಕಳ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಅನುಕೂಲ ಆಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮ, ನಿಮ್ಮ ಸರ್ಪದೋಷಗಳು ಪರಿಹಾರವಾಗಬೇಕು, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಇರುವವರಿಗೆ ಅದು ಪರಿಹಾರವಾಗಿ ಗುರು ಬಲ ಸಿಗಬೇಕು, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಪರಿಹಾರವಾಗಬೇಕು, ಶನಿಶಾಂತಿ ಹೋಮ, ಸಮಸ್ತ ಗ್ರಹಚಾರ ಪೀಠ ಪರಿಹಾರವಾಗಬೇಕು, ಮಹಾನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದು ನೋಡಿ. ಇಷ್ಟು ದೊಡ್ಡ ವಿಶೇಷವಾದ ಪ್ರಸಾದದ ಬಾಕ್ಸ್ ಇಷ್ಟು ದೊಡ್ಡದಾಗಿದೆ. ಬಹಳ ವಿಶೇಷವಾದ ಪ್ರಸಾದವನ್ನು ನಾವು ಕೊಡ್ತಾ ಇರತಕ್ಕಂಥದ್ದು ಅದುವೇ ಉಪರತ್ನಗಳ ಒಂದು ನವರತ್ನ ಮಾಲೆಯನ್ನೇ ಕೊಡ್ತಾ ಇದ್ದೇವೆ. ನಿಮಗೆ ಕಾಣಬಹುದು ಒಂದು ಅದ್ಭುತವಾದಂತಹ ನವರತ್ನ ಮಾಲೆ, ನಾನು ಕೂಡ ಇಲ್ಲಿ ಧಾರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಕಾಣಬಹುದು. ಈ ವಿಶೇಷವಾದಂತಹ ಉಪರತ್ನಗಳ ನವರತ್ನ ಮಾಲೆ, ಇದರಲ್ಲೊಂದು 6 ಸೆಟ್ಗಳ ನವರತ್ನ ಇದೆ. 9 ನವರತ್ನ ಇರುತ್ತಲ್ಲ, ಅದರ 6 ಉಪರತ್ನಗಳ ಸೆಟ್ ಇದೆ. ಹಾಗೂ ಮಧ್ಯದಲ್ಲೊಂದು ರುದ್ರಾಕ್ಷಗಳನ್ನು ಹಾಕಿದ್ದೇವೆ ನಾವು. ತುಂಬ ಸುಂದರವಾಗಿ ಬರ್ತಕ್ಕಂಥದ್ದು. ಈ ಬಾಕ್ಸ್ ಸಮೇತ ಈ ಬಾಕ್ಸಲ್ಲೇ ಹಾಕಿ ಕಳಿಸ್ಕೊಡ್ತೇವೆ. ಎಲ್ಲ ಪ್ರಸಾದಾದಿಗಳನ್ನೆಲ್ಲ ಇದರಲ್ಲೇ ಇಟ್ಟು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತವಾಗಿ ನಾವು ಈ ಒಂದು ವಿಶೇಷವಾದ ಬಾಕ್ಸ್ನಲ್ಲೇ ಈ ಎಲ್ಲ ಪ್ರಸಾದಗಳನ್ನು ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಆದ್ದರಿಂದ ಸಂಕಲ್ಪ ಸೇವೆಗೆ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸರು ಪರವಾಗಿಲ್ಲ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ಬೆಳಗ್ಗೆ ಒಂದು 6:30 ಸಂಕಲ್ಪ ಸೇವೆ ಏನು ಶುರುವಾಗಲಿದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗ್ತಕ್ಕಂಥದ್ದು ಲೈವಲ್ಲಿ ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ಲೈವಲ್ಲಿ ಇರ್ತದೆ. ಹಾಗೂ ಪ್ರಸಾದ ಸೋಮವಾರ ದಿವಸ, ಯಾಕೆಂದರೆ ಶನಿವಾರ ಹೋಮ ಆಗುತ್ತೆ, ಭಾನುವಾರ ರಜೆ ಇರುತ್ತೆ. ಸೋಮವಾರ ದಿನ ಬೆಳಗ್ಗೆ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ಒಂದು ಉಪರತ್ನಗಳ ನವರತ್ನ ಮಾಲೆಗಳನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೊಂಥರ ಲಿಮಿಟೆಡ್ ಸ್ಟಾಕು, ವರ್ಷಕ್ಕೆ ಒಂದೇ ಸಲ ನಾವು ಇದನ್ನು ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಎಲ್ಲರಿಗೂ ಸಹ ಸ್ಕ್ರೀನ್ ಇರ್ತಕ್ಕಂಥ ಎಷ್ಟು ಬೇಕೋ ಬೇಗ ಬೇಗ ನಿಮಗೆ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದ ಮಾಲೆಯನ್ನು ಕೊಡ್ತೇವೆ, ಉಪರತ್ನಗಳ ನವರತ್ನಗಳ ಮಾಲೆಯನ್ನು. ಸೊ ಎಷ್ಟು ಬೇಕೋ ಅಷ್ಟು ನೀವು ಬೇಗ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.